ಸಿದ್ದು ಮೇಡಮ್ 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 ಅದು ಜನಾರ್ದನ್ ಅವ್ರು ದೂರು ಕೊಟ್ಟಿದ್ರಲ್ಲ, ಅದು ಮಾತಾಡ್ತಾರೆ. ಸ್ಥಳ ಮಾಜಾರು ಮಾಡ್ತಾ ಇದ್ದಾರೆ ಜನಾರ್ದನ್ ಕರ್ಕೊಂಡು ಪೊಲೀಸರು ಲೈವ್ ವಿಜುವಲ್ಸ್ ಬರ್ತಾ ಇದೆ ನೋಡಿ. ಇರಲಿಲ್ಲ, ಹಂಗೆ ಹೇಳೋಕ್ಕಾಗಲ್ಲ. ಹಂಗೆ ಲೇಟ್ ರಿಪ್ಲೈ ಅವ್ರು ಆ್ಯಕ್ಚುಲಿ ಅನ್ಕೊಂಡಿದ್ದಾರೆ ನಾನು ಮನೆಯಲ್ಲಿ ಇರ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಮನೆಯಲ್ಲಿ ಇರ್ತೀನಿ, ಅದಕ್ಕೆ ಬಂದು ಜಗಳ ತಗೊಂಡ್ರೆ ಮನೆಯಿಂದ ಈಚೆಗೆ ಬಂದರೆ ಅವಾಗಲೇ ಗಲಾಟೆ ಅಂತ ಪ್ಲ್ಯಾನ್ ಇಟ್ಬೋದು. ಗಂಗಾವತಿಗೆ ಹೋಗಿದ್ದು ಅವ್ರಿಗೆ ಗೊತ್ತಿಲ್ಲ. ನಾನು ಅಲ್ಲಿ ಜಾತ್ರೆ ಮುಗಿಸ್ಕೊಂಡು ಕಾರ್ ಲ್ಯಾಂಡ್ ಸ್ಟಾಪ್ ಆಗ್ತಾ ಇದೆ. ಸೆಕೆಂಡ್ ಟೈಮ್ ಇಡ್ತೀನಿ. ಸಾಯಂಕಾಲ 7 ಗಂಟೆಗೆ ಎಷ್ಟು ಗಂಟೆ ಏನು ಈಗ ಕಾರ್ ಬಂದು ಇನ್ನಿಲ್ಲ, ಇಳಿತಾ ಇದ್ದೀನಿ ನಾನು. ಅಷ್ಟೊತ್ತರೊಳಗೆ ಫೈರಿಂಗ್ ಕಾರ್ ಬಂದು ನಾನು ಇಲ್ಲಿ ಸ್ಟಾಪ್ ಮಾಡಿದ್ದು. ಇದೇ ಡಿಸ್ಟೆನ್ಸೇ ನಿಮ್ಗೆ ಅಷ್ಟೇ, ಅದು ಏನು ಡಿಸ್ಟೆನ್ಸ್. ಮೋಸ್ಟ್ಲಿ ನಮ್ಮ ಪೊಲೀಸವರು ಪಾಪ ಕೆಲವೊಬ್ಬರು ಎಲ್ಲರೂ ನಮ್ಮ ವರ್ಕರ್ಸ್ ಎಲ್ಲರೂ ಸೇರಿ ನಾನು ಒಳಗಡೆ ತಳ್ಕೊತ ಹೋಗಿದ್ದು. ಈವನ್ ಫೈರಿಂಗ್ ಅನ್ನೋದು ಕೂಡ ಏನು ನೋಡಿರ್ಬೋದು. ಗಾಡಿಯಲ್ಲಿ ಫೈರಿಂಗ್ ಆಗ್ತಾ ಇದ್ದೆ, ನಮ್ಮೇಲೆ ಫೈರಿಂಗ್ ಆಗ್ತಾ ಇದ್ದೆ. ಆ ದೃಶ್ಯಕ್ಕೆ ಅಂದರೆ ಯಾರು ಡಿಸ್ಚಾರ್ಜ್ ಅಷ್ಟೇ. ಇಲ್ಲಿ ಇದಾದಮೇಲೆ ಯಾವ ಗಲಾಟೆ ಆಯಿತು, ನಾನು ಒಳಗಡೆ ಹೋಗ್ಬಿಟ್ಟು ಇನ್ನು ಯಾರ್ಯಾರು ಬಂದಿದ್ರು ಫಾಲೋವರ್ಸ್ ಜೊತೆ ಆಫೀಸಲ್ಲಿ ಕೂತಿದ್ದೆ. ಆಫೀಸಲ್ಲಿ ಕೂತಾಗ ಭರತ್ ರೆಡ್ಡಿ ಅರೌಂಡ್ 9 o'clock DSP ಇಲ್ಲೇ ಇದ್ದು ಕೂಡ ತೊಂದರೆ ಆಗ್ತದೆ. ಸುಮ್ಮನೆ ಹೋಗಿ ಆ ಕಡೆ ಹೋಗಿಲ್ಲ, ದೂರ ತರಿಸಿ ಮನೆಯಲ್ಲಿ ನೀವು ಆ ಕಡೆ ಹೋಗಿ ದಯವಿಟ್ಟು ತನಿಖೆ ತೊಂದರೆ ಆಗ್ತದೆ. ನೀವು ಹೋಗಿ, ದಯವಿಟ್ಟು ಹೋಗಿ ಮನೆಯಲ್ಲಿ. ಅಲ್ಲ ಬ್ರದರ್, ಮನೆಯಲ್ಲಿ ಹೋಗಿ ಹೋಗಿ ಹೇಳ್ತೀರ ಬರತ್ತ ಹೋಗಿ. ನೀವೆಲ್ಲ ನೀವು ಹಿಂಗೆ ದೂರಿಂದ ತಗೊಳ್ಳಲ್ಲ, ಹೋಗಿ ಹೋಗಿ ಅಲ್ಲಿ ಹೋಗಿ. ನಿಮ್ಗೆ ನಿಮ್ಮ ವಯಸ್ಸಿನ ಪ್ರಮಾಣ ಅರ್ಥ ಆಗ್ತದ? ಸಹಕಾರ ಮಾಡ್ತೀವಿ. ಬೇಡ, ನೀವು ಅಲ್ಲಿ ದೂರ ಹೋಗಿ ಹೇಳ್ತೀನಿ. ಅಷ್ಟು ಸಮೀಪ ಬಂದು ತಗೊಳ್ತಾರೆ ಯಾರಾದ್ರು. ಆ ಕಡೆ ಹೋಗಿ, ಅಲ್ಲಿ ದೂರ ಹೋಗಿ, 1 ನಿಮಿಷ ದೂರ ಹೋಗ್ರಿ. ಹೋಗ್ರಿ ಬ್ರದರ್, ಹೇಳಿದ್ರೆ ಅರ್ಥ ಮಾಡೋದು. ಸ್ವಲ್ಪ ಬರ್ರಿ. ಹೋಗ್ರಿ ಆ ಕಡೆ. ಹೋಗ್ರಿ, ನೀವು ಸ್ವಲ್ಪ ದೂರ ಹೋಗಿದ್ದೆ, ಸ್ವಲ್ಪ ನಳಿಗೆ ಹೋಗ್ರಿ. ರಾಕೇಶ ಒಂದು ನಿಮಿಷ ಮುಂದೆ ಆದರೆ ಅದಾದ್ಮೇಲೆ ಆರೋಪಿಗಳನ್ನ ಬಂಧಿಸಬೇಕಾದ್ರೆ 26 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಕೆಲವೊಂದು ಕಡೆಗೆ ತನಿಖೆ ಸಾಕಷ್ಟು ವಿಳಂಬ ಆಗ್ತದೆ ಅನ್ನುವಂಥ ಮಾತುಗಳು
ಅನ್ನೋದು ಕೂಡ ಕೇಳಿ ಬರ್ತದೆ. ಆದ್ರೆ ಘಟನೆ ನಡೆದ 2-3 ದಿನಗಳಲ್ಲೇ ಈ ಒಂದು ಪ್ರಕ್ರಿಯೆಯನ್ನು ಪೊಲೀಸರು ಮಾಡಬೇಕಾಗಿತ್ತು. ಅದೇ ಒಂದು 6ನೇ ದಿನ ಇವತ್ತು ಆ ಒಂದು ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ. ದೃಶ್ಯಾವಳಿಗಳು ಈಗಾಗಲೇ ಜನಾರ್ದನ್ ಅವರು ಕೊಟ್ಟಿರುವಂತಹ ಒಂದು ದೂರನ್ನಿತ್ತು. ಆ ಒಂದು ದೂರಿನ ಆಧಾರದ ಮೇಲೆ ಬಳ್ಳಾರಿಯ ಪೊಲೀಸರು ಇದೀಗ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರು ಅವರ ಮೇಲೆ ಕೊಲೆ ಯತ್ನ ನಡೆದಿತ್ತು, ನಮ್ಮ ಕೊಲೆಗೆ ಬಂಚಿನ ರೂಪಿಸಲಾಗಿತ್ತು ಅನ್ನುವಂಥ ಆರೋಪಣೆ ಮಾಡಿತ್ತು. ಅದೇ ಒಂದು ದೂರಿಗೆ ಆ ದೂರಿಗೆ ಸಂಬಂಧಪಟ್ಟಂತೆ ಒಂದು FIR ಕೂಡ ದಾಖಲಾಗಿತ್ತು. ಅದರ ಭಾಗವಾಗಿ ಇದೀಗ ಅವರು ಕೊಟ್ಟಿರ್ತಕ್ಕಂಥ FIR ನಲ್ಲಿ ಈಗ 5 ಅವರ ತನಿಖಾಧಿಕಾರಿಯಾಗಿದ್ದಾರೆ. ಅವರೇ ಈಗ ಇಡೀ ಪ್ರಕರಣದ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಘಟನೆ ಹೇಗಾಯಿತು, ಜನಾರ್ದನ್ ರೆಡ್ಡಿ ಅವರು ಬಂದಂತಹ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಮತ್ತೆ ಎಲ್ಲಿ ಫೈರ್ ಮಾಡಿದ್ರು, ಮತ್ತು ಅವರು ಯಾವ ಮಾರ್ಗದಿಂದ ಬಂದಿದ್ದಾರೆ, ಜಾನರು ಎಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ತನಿಖಾಧಿಕಾರಿಗಳ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಎಲ್ಲೋ ಒಂದು ಕಡೆಗೆ ಆ ತನಿಖೆ ಅಂದರೆ ಇನ್ನೊಂದು ಸ್ಥಳ ಮಾಹಿತಿ ಸಂಖ್ಯೆ ತುಂಬ ವಿಳಂಬ ಆಯಿತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಅದರ ನಡುವೆ ಸಹಿತ ಇವತ್ತು ಪೊಲೀಸರು ಈಗಾಗಲೇ ಒಟ್ಟು 6 ತನಿಖಾಧಿಕಾರಿಗಳ ನೇತೃತ್ವದಲ್ಲಿ 6 ಪ್ರಕರಣಗಳಲ್ಲಿ ಕೂಡ ಮಾಡಲಾಗಿದೆ. ಅದರ ಭಾಗವಾಗಿ ಒಬ್ಬೊಬ್ಬರೇ ಈಗ ತನಿಖೆಗಳನ್ನ ಆರಂಭಿಸಿದ್ದಾರೆ. ಮತ್ತೊಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರ ಬಳಿಯಲ್ಲಿ 2 ಬುಲೆಟ್ಗಳು ಸಿಕ್ಕಂದ್ರೆ ಫೈರಾಗಿರುವಂಥ 2 ಬುಲೆಟ್ಗಳು ಸಿಕ್ಕಂತ ಅವುಗಳನ್ನು ಕೂಡ ವಶಪಡಿಸಿದ್ದಾರೆ. ಯಾಕಂದರೆ ಮೊನ್ನೆ ಕೂಡ ಅವರಿಗೆ ಒಂದು ನೋಟಿಸನ್ನು ಕೊಟ್ಟು ಅವರಿಗೆ ಅವರನ್ನು ವಿಚಾರಣೆಗೆ ಕೇಳಲಾಗಿದೆ. ಮತ್ತೆ ಇವತ್ತು ಅಧಿಕೃತವಾಗಿ ಅವರಿಗೆ ಬಹುಶಃ ಸಮಯ ಕೊಟ್ಟಿದೆ ಅಂತ ಕಾಣ್ತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.